ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಬಡವರ ಮಕ್ಕಳನ್ನ ಬೆಳೆಸಿ. ಸೊ ಇವತ್ತು ಕನ್ನಡ ಇಂಡಸ್ಟ್ರಿಗೆ ದ ಬೆಸ್ಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನಮ್ಮ ಡಿ ಬಾಸ್ ಅಂದ್ರೆ ದರ್ಶನ್ ತೂಗುದೀಪ್ ಅವರು ರಿಲೀಸ್ ಆಗುವಂತಹ ಟೈಮ್ ಬಂದಿದೆ. ಸೊ ಯಾಕೆ, ಯಾವಾಗ, ಎಲ್ಲಿ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಎಲ್ಲರೂ ಕೂಡ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಆಬ್ವಿಯಸ್ಲಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಇಷ್ಟು ದಿನ ನಾನು ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ. ಸೊ ಇವತ್ತು ಏನಪ್ಪ ಅಂತಂದರೆ, ದರ್ಶನ್ ತೂಗುದೀಪ್ ಅವರು ಮುಂದಿನ ತಿಂಗಳ ಅಂದರೆ ಫೆಬ್ರವರಿಯಲ್ಲಿ 8 ಅವರು ರಿಲೀಸ್ ಆಗ್ತಾ ಇದ್ರು, ಅಂದರೆ ಫೆಬ್ರವರಿ 8 ಅವರು ರಿಲೀಸ್ ಆಗತ್ತಾರೆ. ಸೊ ಇದು ಒಂದು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಭಾಳ ಖುಷಿ ವಿಷಯ ಅಂತ ಹೇಳ್ಬೋದು. ಹೌದು, ಪ್ರತಿಯೊಂದು ವ್ಯಕ್ತಿಯೊಳಗೂ ಪ್ರತಿಯೊಂದು ಮನುಷ್ಯನಲ್ಲೂ ತಪ್ಪಾಗುತ್ತೆ. ತಪ್ಪಾದಮೇಲೆ ಅದನ್ನು ತಿದ್ಕೊಂಡು ಇವಾಗ ನೆಕ್ಸ್ಟ್ ಬರ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಅವ್ರ ಲೈಫು ಒಳ್ಳೆ ಥರದಲ್ಲಿ ಹೋಗಲಿ ಅಂತ ಒಂದು ಬೆಸ್ಟ್ ವಿಶಸ್ ಹೇಳ್ತೀನಿ. ಆಮೇಲೆ ಇನ್ನೊಂದು, ಮಾಡಿರೋ ತಪ್ಪನ್ನು ಪದೇ ಮೆಲ್ಕು ಹಾಕಿ ಇರೋ ಒಂದು ಖುಷಿನ ಕೂಡ ಯಾರು ಕೂಡ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈ ಒಂದು ಕನ್ನಡ ಇಂಡಸ್ಟ್ರಿ ಒಳಗೆ ಏನಾಗತ್ತೈತಪ್ಪ ಅಂದ್ರೆ, ಬರೀ ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂತ ಹೇಳಿಬಿಟ್ಟು ಬರೇ ಫ್ಯಾನ್ಸ್ ವಾರ್. ಆ್ಯಕ್ಚುಲಿ ಫ್ಯಾನ್ಸ್ ವಾರ್ ಅನ್ನೋಕ್ಕಿಂತ ಎಲ್ಲರೂ ಒಂದು ಮನುಷ್ಯತ್ವ ರೀತಿಯೊಳಗೆ ನೋಡ್ರಿ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಇವಾಗ ಸುದೀಪ್ ಸರ್ ಅಪೋಸಿಟ್ ಫ್ಯಾನ್ಸ್ ಇರ್ತಾರೆ, ಅಥವಾ ಅಪ್ಪು ಸರ್ ಅಪೋಸಿಟ್ ಫ್ಯಾನ್ಸ್ ಇರ್ತಾರೆ. ಸೊ ಅವರೆಲ್ಲ ಸೇರಿಬಿಟ್ಟು ಒಂದು ಮೇಮ್ಸ್ ಕ್ರಿಯೇಟ್ ಮಾಡೋದು ಅಥವಾ ಒಂದು ಮಾತನ್ನು ಕ್ರಿಯೇಟ್ ಮಾಡಿ ವಿಡಿಯೋ ಮಾಡೋದು. ಸೊ ಈ ರೀತಿ ಎಲ್ಲ ಡರ್ಟಿ ಕೆಟ್ಟದಾಗಿ ಮಾಡೋಕ್ಕೆ ಹೋಗಬೇಡ್ರಿ. ಅವ್ರು ರಿಲೀಸ್ ಆಗೋ ಒಂದು ಖುಷಿ ಸಂದರ್ಭ ಇದೆ. ಸೊ ರಿಲೀಸ್ ಆಗಿ ಡೆವಿಲ್ ಅಂತೂ ರಿಲೀಸ್ ಆಗೋದೇ ಈಗ. ಸೊ ಡೆವಿಲ್ ಪಿಕ್ಚರ್ ನಟ ಬರ್ತಾ ಇದ್ದಾನೆ. ಸೊ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಮತ್ತು ಇನ್ನೊಂದು, ಅವರು ಇವಾಗ ಫೆಬ್ರವರಿ 8 ರಿಲೀಸ್ ಆಗತ್ತಾರಂತ ಹೇಳಿದ್ದಾರೆ. ಸೊ ಸದ್ಯದ ಮಟ್ಟಿಗೆ ಇದು ರಹಸ್ಯವಾಗೈತಿ. ಯಾಕಂತಂದರೆ ಈಗೂ ಕೂಡ ರೇಣುಕಾಸ್ವಾಮಿ ಅಪೋಸಿಟ್ ಲಾಯರ್ಸ್ ಆಗಿರ್ಬೋದು, ಅಥವಾ ರೇಣುಕಾಸ್ವಾಮಿ ಅಪೋಸಿಟ್ ಆಮೇಲೆ ಅವ್ರ ಫ್ಯಾಮ್ಲೀಸ್ ಆಗಿರ್ಬೋದು, ಮತ್ತು ಇನ್ನೊಂದು ದ ಮೋಸ್ಟ್ ಇಂಪಾರ್ಟೆಂಟ್ ಈ ರಿಪೋರ್ಟರ್ಸ್ ಇರ್ತಾರೆ. ಯಾಕಂತಂದರೆ ದ ಬೆಸ್ಟ್ ರಿವೆಂಜರ್ಸ್ ಆಮೇಲೆ ಡೇಂಜರಸ್ ಅಂತಂದರೆ ದರ್ಶನ್ ಸರಿಗೆ ಈ ರಿಪೋರ್ಟರ್ಸ್ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರತಿಯೊಂದು ಇಂಟರ್ವ್ಯೂ ಒಳಗೂ ನೋಡ್ರಿ, ಪ್ರತಿಯೊಂದು ಸೆಷನ್ ಒಳಗೂ ನೋಡ್ರಿ, ಅಥವಾ ಡೆಬಿಟ್ ಆಗಲಿ ಅಥವಾ ಏನೇ ಒಂದು ಮಾತುಕತೆ ಆಗಲಿ, ಈ ಥರ ಕಾಂಟ್ರವರ್ಸಿಗಳಲ್ಲಿ ದರ್ಶನ್ ಸರ್ ಅಂತೂ ಭಾಳ ಮುಖಕ್ಕೆ ಹೊಡೆದಂಗೆ ಮಾತಾಡ್ಯಾರ. ಸೊ ಅಂಥವರು ಇವಾಗ ಪ್ರತಿಯೊಬ್ಬರು ದರ್ಶನ್ ಅವರ ಒಂದು ಕೆಟ್ಟ ಸ್ಥಿತಿ ಯಾವ ರೀತಿ ಇರ್ತದೆ, ಅವ್ರು ಯಾವ ಥರ ಅದಾರ ಅಂಥೇಳಿ ನೋಡೋಕೆ ಹಾತಾಡಕತ್ತಾರ. ಮತ್ತು ಇನ್ನೊಂದು, ಈ ರೇಣುಕಾಸ್ವಾಮಿ ಫ್ಯಾಮ್ಲಿಗೆ ಈ ಯಾವುದು TV ರಿಪೋರ್ಟರ್ಸ್ ಆಗಿರ್ಬೋದು ಭಾಳ ಬೆಂಬಲ ಐತಿ ಅವ್ರದ್ದು. ಸೊ ಆದ ಕಾರಣ ಇಲ್ಲಿ ಏನಾಗತ್ತೈತೆ ಅಂದ್ರೆ ವಾಗ್ವಾದ ನಡೆದು ಸೊ ಫೈನಲಿ ಡಿಸೈಡ್ ಆಗೈತಿ ಏನಪ್ಪ ಅಂತಂದ್ರೆ, ಫೆಬ್ರವರಿ 8 ದರ್ಶನ್ ಅವ್ರನ್ನ ರಿಲೀಸ್ ಮಾಡಬೇಕು ಅಂತ. ಸೊ ಎಲ್ಲ ಕಡೆ ಹರಿದಾಡಕತ್ತೈತಿ ಈ ಸುದ್ದಿ ಅಂತೂ. ಸೊ ಆದಷ್ಟು ಬೇಗ ದರ್ಶನ್ ಸರ್ ಹೊರಗೆ ಬರಲಿ ಅಂತ ಪ್ರೇ ಮಾಡ್ತೀನಿ ನಾನು ಕೂಡ. ಆ್ಯಂಡ್ ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ, ರೇಣುಕಾಸ್ವಾಮಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗಂತ ಹೇಳ್ಬಿಟ್ಟು ಅವರೇನು ಒಳ್ಳೆ ಕೆಲಸ ಮಾಡಿ ಹೋಗಿಲ್ಲ. ರೇಣುಕಾಸ್ವಾಮಿ ಅವರು ಕೂಡ ಕೆಟ್ಟ ಕೆಲಸ ಮಾಡಿದ್ದಾರೆ. ಸೊ ಅವರು ಕೂಡ ನಿಧನ ಆದರು. ಆದರೆ ನಿಧನ ಆಗಿದ್ದು ವ್ಯಕ್ತಿ ಕಾರಣ ಆಗಿಬಿಟ್ರು, ಅವರೇ ದರ್ಶನ್ ಅಂತ ಹೇಳ್ಬೋದು. ಸೊ ಅದು ಏನು ಎಂತ ಅಂತ ಹೇಳಿ ಇನ್ನೂ ಮಟ್ಟನು ಯಾವ ವಿಡಿಯೋ ಆಗಲಿ ಯಾವ ಪ್ರೂಫ್ ಆಗಲಿ ಜನರಿಗೆ ಆಯಿತು ಅಥವಾ ನೋಡೋಕ್ಕೆ ಯಾರು ತೋರಿಸಿಲ್ಲ ಮತ್ತು ಕಾಣಿಸೂ ಇಲ್ಲ. ಸೊ ಅಪರಾಧಿ ಅಂಥೇಳಿ ಡಿಸೈಡ್ ಮಾಡಿಬಿಟ್ಟು ಕೋರ್ಟು. ಯಾಕಂತಂದರೆ ಇನ್ನು ಕೆಲ ಜನಗಳಿಗೆ ಏನು ಆಗದ ಅಂತಂತಂದ್ರೆ, ಇಲ್ಲ ಇವರು ಸಪೋಸ್ ಮೇ ಬಿ ಸುಳ್ಳು ಹೇಳಕತ್ತಾರ ಅಂತ ಹೇಳಿ ಸೊ ಆ ಪ್ರೂಫ್ ಏನೂ ಇಲ್ಲ, ಸುಮ್ಮನೆ ಇವರು ಒಳಗೆ ಹಾಕಾರ ಹಂಗೆ ಹಿಂಗೆ ಅಂಥೇಳಿ ಭಾಳ ಸುದ್ದಿ ಹರಡಾಕತ್ತಾವೆ. ಬಟ್ ಇಟ್ಸ್ ಓಕೆ, ಇರಲಿ, ಆಗಿದ್ದೆಲ್ಲ ಕೆಟ್ಟ ಘಟನೆ ಅಂತ ಮರೆತು ಹೊಳ್ಳುಪಾಸ್ ಹೊಸ ಲೈಫನ್ನು ಸ್ಟಾರ್ಟ್ ಮಾಡಲಿ ಅವರು ಅಂತ ಆಶಿಸ್ತೀನಿ. ಮತ್ತು ಇನ್ನೊಂದು ಮಾತು ಹೇಳಬೇಕಂತಂದರೆ, ಇನ್ನು ಮುಂದೆ ಬರುವಂತಹ ಯಾವುದೇ ಫಿಲ್ಮ್ ಆಗಿರ್ಬೋದು ಅಥವಾ ಅವ್ರ ಲೈಫ್ ಸ್ಟೈಲ್ ಆಗಿರ್ಬೋದು ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ ಅಂತ ಪರ್ಸ್ನಲಿ ಭಾವಿಸ್ತೀನಿ. ನೀವು ಕೂಡ ಹಾಗೆ ಇದ್ದೀರಂತ ಅಂದ್ಕೊಳ್ತೀನಿ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಯಾರೂ ಕೂಡ ಅವರ ಒಂದು ಆಗೋಗಿದ್ದ ಘಟನೆಗಳನ್ನು ತೆಗೆದು ಮನವರಿಕೆ ಮಾಡೋದಾಯಿತು ಅಥವಾ ಅವ್ರನ್ನ ಇಂಟರ್ವ್ಯೂ ತೊಗೊಂಡು ಅವಮಾನ ಮಾಡೋದಾಯಿತು, ಈ ಥರ ದಯವಿಟ್ಟು ಯಾರು ಮಾಡಿಬಿಡ್ರಿ. ಸಪೋಸ್ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಲ್ಲ ಅವ್ರ ಹತ್ರ ತಲುಪಿದ್ರೆ, ಸೊ ಆದಷ್ಟು ಬೇಗ ಯಾರೋ ಒಂದು ತಪ್ಪು ಮಾಡಿ ಬಂದಿರೋ ವ್ಯಕ್ತಿ ಹೊರಗೆ ಬಂದಾರಪ್ಪ ಅಂತಂದ್ರೆ ಅವ್ರಿಗೆ ನಾವು ಒಳ್ಳೆ ಮಾತಾಡಿ ನಮ್ಮ ಮನಸ್ಸಲ್ಲಿ ಜಾಗ ಕೊಡೋದು ಒಂದು ವ್ಯಕ್ತಿತ್ವ ಇರಬೇಕು. ಆದರೆ ನಾವು ನೋಡಿದರೆ ಅವ್ರು ಮಾಡಿರೋ ಕೆಟ್ಟನ್ನು ಎತ್ತಿ ತೋರಿಸಿದ್ರೆ ಒಳ್ಳೆಯದಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಸೊ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ, ಕೇವಲ ದರ್ಶನ್ ಅಂತಲೇ ಅಲ್ಲ, ನಮ್ಮ ಸುತ್ತಮುತ್ತ ಎಷ್ಟೋ ಜನ ತಪ್ಪು ಮಾಡಿರ್ತಾರೆ, ಎಷ್ಟೋ ಜನ ತಪ್ಪನ್ನು ತಿದ್ಕೊಂಡಿರ್ತಾರೆ. ಅಂಥವ್ರಿಗೆ
ನೀ ತಪ್ಪು ಮಾಡಿ ಅನ್ನೋ ಟೈಟಲ್ ಕೊಡೋಕ್ಕಿಂತ ಒಳ್ಳೆ ಬದಲಾದೆ, ನೀನು ಒಳ್ಳೆ ದಾರಿ ಇದೆಯಾ ಅಂತ ಹೇಳಿ ಒಂದು ಪ್ರಶಂಸೆ ಕೊಟ್ಟರೆ ಅಂತಹ ವ್ಯಕ್ತಿ ಭಾಳ ಮುಂದೆ ಹೊಕ್ಕಾನ ಅಂತ ಹೇಳಿ ನನ್ನ ಪರ್ಸ್ನಲ್ ಅಭಿಪ್ರಾಯ. ಸೊ ಈ ಮಾತನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ ದರ್ಶನ್ ಸರ್ ಫೆಬ್ರವರಿ 8ಕ್ಕೆ ಬರ್ತಾ ಇದ್ದಾರೆ ಅಂತಂದರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಐ ಲವ್ ಯು ಆಲ್. ಮತ್ತು ಯಾರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ನಿಮ್ಗೆ ಏನು ಅನಿಸಿಕೆ ಇದೆಯಲ್ಲ ಅದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.